ಘಟನೆ ನಡೆದಿದೆ. ಘಟನೆಯಲ್ಲಿ ಬೈಕ್ ಸವಾರನ ಕಾಲಿಗೆ ಹಾಗೆ ಕಾರು ಚಾಲಕನಿಗೆ ಗಾಯಗಳಾಗಿವೆ. ಕಾರು, ಆಂಬ್ಯುಲೆನ್ಸ್ ಮತ್ತು ಬೈಕ್ ನಡುವೆ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಮಾರ್ಕೆಟ್ನಿಂದ ಗುಡ್ಡದಹಳ್ಳಿ ಮಾರ್ಗವಾಗಿ ಬರ್ತಾ ಇದ್ದಂಥ ಆಂಬ್ಯುಲೆನ್ಸ್ ನಿಯಂತ್ರಣ ಸಿಗದೆ ನಿಂತಿದ್ದಂತಹ ಕಾರಿಗೆ ಡಿಕ್ಕಿ ಹೊಡೆದಿದೆ. ಅದಾದ ನಂತರವಾಗಿ ಕಾರು ಡಿಕ್ಕಿಯಾದ ಪರಿಣಾಮ ಮುಂದಿದ್ದಂತಹ ಎರಡು ಕಾರ್ ನಡುವೆ ಅಪಘಾತ ಸಂಭವಿಸಿದೆ. ಆಂಬ್ಯುಲೆನ್ಸ್ ಚಾಲಕನನ್ನ ಬಂಧಿಸಲಾಗಿದೆ. ಈಗ ಪೊಲೀಸರಿಂದ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಬ್ಯಾಟರಾಯನಪುರ ಸಂಚಾರಿ ಪೊಲೀಸರಿಂದ ಚಾಲಕನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಆಂಬ್ಯುಲೆನ್ಸ್ ಚಾಲಕ ಆತನ ನಿಯಂತ್ರಣ ತಪ್ಪಿ ಏನಾದರೂ ಕುಡಿದು ಬಿಟ್ಟು ವಾಹನವನ್ನು ಚಲಾಯಿಸ್ತಾ ಇದ್ನ, ಏನು ಎತ್ತ, ಈ ಎಲ್ಲ ವಿಚಾರವಾಗಿ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ 2 ಕಾರ್ ಇಲ್ಲಿ ಜಖಮಾಗಿದೆ, ಬೈಕು ಕೂಡ ಈಗಾಗಲೇ ಅಪಘಾತದಲ್ಲಿ ನುಜ್ಜುಗುಜ್ಜಾಗಿರುವಂಥದ್ದು ಗಮನಿಸ್ತಾ ಇರ್ಬೋದು ವಿಜುವಲ್ನಲ್ಲಿ ನೀವು. ನಿಯಂತ್ರಣ ಸಿಗದೆ ನಿಂತಿದ್ದಂತಹ ಕಾರಿಗೆ ಮಾರ್ಕೆಟ್ನಿಂದ ಗುಡ್ಡದಹಳ್ಳಿ ಮಾರ್ಗವಾಗಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು. ಅದಾದ ನಂತರವಾಗಿ ಕಾರು ಡಿಕ್ಕಿಯಾದ ಪರಿಣಾಮ 2 ಕಾರು ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಈಗ ಸದ್ಯಕ್ಕೆ ಆಂಬ್ಯುಲೆನ್ಸ್ ಚಾಲಕನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪೊಲೀಸರು ಕೂಡ ತೀವ್ರ, ಯಾಕಂದ್ರೆ ಆಂಬ್ಯುಲೆನ್ಸ್ ಓಡಿಸುವಂಥವ್ರು ಯಾರು ಕೂಡ ಕುಡಿಯುವುದಿಲ್ಲ. ಕುಡಿದಂತಹ ಸಂದರ್ಭದಲ್ಲಿ ಅವರನ್ನ ಜೈಲಿಗೆ ಹಾಕಲಾಗುತ್ತೆ. ಸದ್ಯದ ಮಟ್ಟಿಗೆ ಈತ ಕುಡಿದಂತೆ ಕಾಣ್ತಾ ಇಲ್ಲ. 0 ಆಲ್ಕೋಹಾಲ್ ಕಂಟೆಂಟ್ ಅಲ್ಲಿ ತೋರಿಸ್ತಾ ಇರುವಂಥದ್ದು. ಇನ್ನೂ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೆಲವೊಮ್ಮೆ ಹಾಗೆ ಆಂಬ್ಯುಲೆನ್ಸ್ ಚಾಲಕರು ಪಾಪ ಕೆಲವೊಂದು ಸತಿ ತುಂಬಾ ಫಾಸ್ಟಾಗಿ ಬರ್ತಾ ಇರ್ತಾರೆ. ಕೆಲವೊಂದು ಸತಿ ನಿಯಂತ್ರಣ ಸಿಗೋದಿಲ್ಲ. ಎಷ್ಟೋ ಅಪಘಾತಗಳಾಗಿದೆ. ಇನ್ನೊಂದು ಜೀವ ಉಳಿಸೋಕೋಗಿ ಸಾಕಷ್ಟು ಜನ ಅವರ ಜೀವವನ್ನೇ ಕಳೆದುಕೊಂಡಿರುವಂತಹ ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಈಗ ಅದೇ ರೀತಿಯಾಗಿ ಒಂದು ಕಾರಿಗೆ ಹೋಗಿ ಗುದ್ದಿದ್ದಾನೆ ಈತ. ಅದಾದ ನಂತರವಾಗಿ ಇನ್ನೊಂದು ಕಾರು ಕೂಡ ಮುಂದೆ ಹೋಗಿ ಗುದ್ದಿರುವಂಥದ್ದು. ಆಗ ಬೈಕ್ ಕೂಡ ಗಮನಿಸಬಹುದು. CCTV ಫುಟೇಜ್ನಲ್ಲಿ ನೀವು ಯಾವ ರೀತಿಯಾದಂತಹ ಒಂದು ಅಪಘಾತ ಸಂಭವಿಸಿದೆ ಅಂತ. ಸದ್ಯದ ಮಟ್ಟಿಗೆ ಅಲ್ಲಿ ಎಲ್ಲವೂ ಕೂಡ ಗಾಡಿಗಳು ಹೋಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಬಂದು ಕಾರಿಗೆ ಆತ ಗುದ್ದಾನೆ. ಗುದ್ದಾದ ನಂತರವಾಗಿ ಅದು ಬೈಕ್ ಕಾರ್ ಕೂಡ ಗುದ್ದುತ್ತೆ. ಸರಣಿ ಅಪಘಾತ ಸಂಭವಿಸುತ್ತೆ. ಸದ್ಯದ ಮಟ್ಟಿಗೆ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಅಷ್ಟು ಗಂಭೀರವಾದಂತಹ ಗಾಯ ಆಗಿಲ್ಲ. ಬೈಕ್ ಸವಾರನಿಗೆ ಹಾಗೆ ಕಾರು ಸವಾರನಿಗೆ ಚಾಲಕರಿಗೆ ಇಬ್ಬರಿಗೂ ಕೂಡ ಕಾಲಿಗೆ ಗಾಯ ಆಗಿರುವಂಥದ್ದು. ಬಹುದೊಡ್ಡ ಅಪಘಾತ ಎಲ್ಲೋ ಒಂದು ಕಡೆ ತಪ್ಪಿದಂತಾಗಿದೆ. ಇಲ್ಲಿ ಐ ಥಿಂಕ್ ಗಾಡಿ ಬಂದಿರುವಂಥದ್ದು ಈ ಕಡೆ ಒನ್ ವೇಲ್ ಅನ್ಸುತ್ತೆ. ಈ ಕಡೆ ನಿಯಂತ್ರಣ ತಪ್ಪಿ ಆ ಕಡೆಗೆ ಹೋಗೋದಕ್ಕಾಗದೆ ನಿಯಂತ್ರಣ ತಪ್ಪಿ ಎಲ್ಲೋ ಒಂದು ಕಡೆ ನಿಲ್ಲಿಸೋದಕ್ಕೆ ಹೋಗಿದ್ದಾನೆ ಅಂತ ಆಗಿಲ್ಲ. ಸೊ ಅದಾದ ನಂತರವಾಗಿ ಬಂದು ಅಪಘಾತ ಸಂಭವಿಸಿತು.